ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 6ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಹೀಗಾಗಿ ದೇಶದ ಸಾಮಾನ್ಯ ಜನರಿಗೆ ಎಲೆಕ್ಷನ್ ಗಿಫ್ಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಕಾದು ಕುಳಿತಿದ್ದಾರೆ ನಿರ್ಮಲಾ ಸೀತಾರಾಮನ್. ಸೂಟ್ಕೇಸ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಲಿರುವ 6ನೇ ಬಜೆಟ್ ಇದು. ಜನಪ್ರಿಯ ಯೋಜನೆ ಘೋಷಣೆಗೆ ನಾಯಕರು ಈಗಾಗಲೇ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಆ ಜನಪ್ರಿಯ ಯೋಜನೆಗಳು ಯಾವ್ಯಾವುವು, ಯಾರಿಗೆ ಒಲಿಯಲಿದೆ ಬಂಪರ್ ಆಫರ್, ಯಾರಿಗೆ ಸಿಗುತ್ತೆ ಗಿಫ್ಟ್ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಹೊತ್ತು ಅಂದ್ರೆ ಬೆಳಗ್ಗೆ 11 ಗಂಟೆಯಿಂದ ಬಜೆಟ್ ಮಂಡನೆ ಕೂಡ ಆರಂಭ ಆಗಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಬರೋಬ್ಬರಿ 2 ರಿಂದ 2.5 ಗಂಟೆವರೆಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಅಂದ್ರೆ 11 ಗಂಟೆಗೆ ಆರಂಭ ಆಗಿ ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೆ ಭಾಷಣ ಮುಂದುವರಿಯುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. ಇನ್ನು 2024ರ ಕೇಂದ್ರ ಬಜೆಟ್ನಲ್ಲಿ ಯಾವುದಕ್ಕೆ ಬಂಪರ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಸಂಸತ್ ಚುನಾವಣೆ ಮುನ್ನ ಮೋದಿ ಗ್ಯಾರಂಟಿ ಏನಾದ್ರೂ ಘೋಷಿಸುವ ಸಾಧ್ಯತೆ ಇದೆಯಾ? ಗ್ಯಾರಂಟಿಗಳಿಗೆ ರೈತರು, ಕಾರ್ಮಿಕ ವಲಯವೇ ಕೇಂದ್ರ ಬಿಂದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಮಧ್ಯಂತರ ಬಜೆಟ್ನಲ್ಲಿ ಮಧ್ಯಮ ವರ್ಗ ಹಾಗೆ ರೈತರಿಗೆ ಉಡುಗೊರೆ ನೀಡುವ ಲಕ್ಷಣಗಳೇನಾದ್ರೂ ಇದೆಯಾ? ಕಾದು ನೋಡಬೇಕು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಜನಪ್ರಿಯ ಯೋಜನೆಗಳನ್ನ ಘೋಷಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಈ ಮಧ್ಯಂತರ ಬಜೆಟ್ನಲ್ಲಿ ರೈತರು ಹಾಗೆ ಕಾರ್ಮಿಕ ವಲಯವೇ ಕೇಂದ್ರ ಬಿಂದು ಅಂತ ಹೇಳಲಾಗ್ತಾ ಇದೆ. ಇವರಿಗೇನಾದ್ರೂ ಬಂಪರ್ ಆಫರ್ಗಳು ಸಿಗಲಿದೆಯಾ? ಜನಪ್ರಿಯ ಯೋಜನೆಗಳೇನಾದ್ರೂ ಘೋಷಣೆಯಾಗುವ ಸಾಧ್ಯತೆ ಇದೆಯಾ ಅನ್ನೋದರ ಕುರಿತಾಗಿಯೂ ಕೂಡ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಈ ಮಧ್ಯಂತರ ಬಜೆಟ್ ಹೆಚ್ಚಿನ ಮಹತ್ವ ಪಡೆದುಕೊಳ್ಳಲಿದೆಯಾ? ಯಾಕಂದ್ರೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಬಹಳ ಕುತೂಹಲ ಕೂಡ ಇರುವಂಥದ್ದು. ಇನ್ನು ಕೇಂದ್ರ ಬಜೆಟ್ 2024ರ ಅಧಿವೇಶನ ನಾರಿ ಶಕ್ತಿಯ ಹಬ್ಬ ಅಂತ ಮೋದಿ ಬಣ್ಣಿಸಿದ್ದಾರೆ. ಹೀಗಾಗಿ ನಾರಿ ಶಕ್ತಿಯ ಹಬ್ಬ ಅಂತ ಮೋದಿ ಬಣ್ಣಿಸಿದ್ದೇಕೆ? ನಾರಿಯರಿಗೇನಾದ್ರೂ ಬಂಪರ್ ಆಫರ್ ಸಿಗುತ್ತಾ ಈ ಮಧ್ಯಂತರ ಬಜೆಟ್ನಲ್ಲಿ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು. ನಿರ್ಮಲಾ ಸೀತಾರಾಮನ್ ಎಲೆಕ್ಷನ್ ಬಜೆಟ್ ಏನಾದ್ರೂ ಮಂಡನೆ ಮಾಡ್ತಾರಾ ಈ ಬಜೆಟ್ನಲ್ಲಿ? ಮರಳಿ ಮೋದಿ ಅಧಿಕಾರಕ್ಕೆ ಜನಪ್ರಿಯ ಘೋಷಣೆಗಳೇನಾದ್ರೂ ಘೋಷಿಸುವ ಸಾಧ್ಯತೆ ಇದೆಯಾ? ಹಾಗೆ ಮಧ್ಯಪ್ರದೇಶ, ಛತ್ತೀಸ್ಗಢದ ಯೋಜನೆಗಳನ್ನ ವಿಸ್ತರಣೆ ಮಾಡುವ ಯೋಜನೆಗಳೇನಾದ್ರೂ ಘೋಷಿಸುವ ಸಾಧ್ಯತೆ ಇದೆಯಾ ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕು. ಇನ್ನು ಬಡ ಮಹಿಳೆಯರಿಗೆ 1,250 ರೂಪಾಯಿ ನಗದನ್ನ ಘೋಷಿಸುವ ಸಾಧ್ಯತೆ ಇದೆ ಈ ಮಧ್ಯಂತರ ಬಜೆಟ್ನಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ ಅಂತಾನೆ ಹೇಳಬಹುದು. ಈಗಾಗಲೇ ನಿನ್ನೆ ಬಜೆಟ್ ಅಧಿವೇಶನ ಚಾಲನೆಗೊಂಡಿದೆ. ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂಸತ್ನಲ್ಲಿ ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಯ ವಿವರ ಕೂಡ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಜೆಟ್ ಅನ್ನ ನಾರಿ ಶಕ್ತಿ ವೈಭವ ಅಂತ ಬಣ್ಣಿಸಿದ್ದಾರೆ. ಹೀಗಾಗಿ ಕಾದು ನೋಡಬೇಕು ಈ ಬಜೆಟ್ನಲ್ಲಿ ಯಾರ್ಯಾರಿಗೆ ಬಂಪರ್ ಗಿಫ್ಟ್ ಸಿಗಲಿದೆ ಅಂತ. ಇನ್ನು ಬಜೆಟ್ನ ಹಿನ್ನೋಟವನ್ನ ಗಮನಿಸ್ತಾ ಹೋದ್ರೆ ಕೇಂದ್ರದಿಂದ ಈವರೆಗೆ 74 ನಿಯಮಿತ ಬಜೆಟ್ ಮಂಡನೆ ಆಗಿದೆ. ಈವರೆಗೆ 14 ಮಧ್ಯಂತರ ಬಜೆಟ್ಗಳು ಕೂಡ ಮಂಡನೆ ಆಗಿರುವಂಥದ್ದು. ಇನ್ನು ಈ ವರ್ಷ 92ನೇ ಆಯವ್ಯಯ ಮಂಡನೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸಾರ್ವತ್ರಿಕ ಚುನಾವಣೆ ಸಮೀಪ ಮಧ್ಯಂತರ ಬಜೆಟ್ ಅನ್ನ ಘೋಷಣೆ ಮಾಡಲಾಗ್ತಾ ಇದೆ. ಹೊಸ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಘೋಷಿಸಲಾಗುತ್ತೆ. ಹೀಗಾಗಿ ಲೋಕಸಭೆ ಚುನಾವಣೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ಈ ಮಧ್ಯಂತರ ಬಜೆಟ್ ಕೂಡ ಒಂದು ರೀತಿ ಬಹು ಪಾತ್ರವನ್ನ ವಹಿಸಲಿದೆ ಅಂತಾನೆ ಹೇಳಬಹುದು. ಹೀಗಾಗಿ ಎಲ್ಲರ ಚಿತ್ತ ಈ ಮಧ್ಯಂತರ ಬಜೆಟ್ನತ್ತ ನೆಟ್ಟಿದೆ. ಹಾಗೆ
ಮಧ್ಯಮ ವರ್ಗಕ್ಕೆ ಈ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಏನಾದರೂ ಸಿಗಲಿದೆಯಾ ಅನ್ನೋ ಪ್ರಶ್ನೆಗೆ ಮಧ್ಯಮ ವರ್ಗಕ್ಕೆ ಆದಾಯ ತೆರಿಗೆ ಸುಧಾರಣೆ ಆಗುವ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಾದು ನೋಡಬೇಕು. ಸೆಕ್ಷನ್ 80C ಮತ್ತು ಸೆಕ್ಷನ್ 80D ತೆರಿಗೆ ವಿನಾಯಿತಿ ಮಿತಿಯನ್ನ ಹೆಚ್ಚಳ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ರಿಯಾಯಿತಿ ಘೋಷಣೆ ಸಂಭವ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಹಾಗೆ ವಿನಾಯಿತಿ ಮಿತಿ 2.5 ಲಕ್ಷ ರೂಪಾಯಿಯಿಂದ 5 ಲಕ್ಷದ ರೂಪಾಯಿವರೆಗೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ 50,000ದಿಂದ 1 ಲಕ್ಷ ರೂಪಾಯಿವರೆಗೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಾದು ನೋಡಬೇಕಾಗಿದೆ. ಈ ಮಧ್ಯಂತರ ಬಜೆಟ್ನಲ್ಲಿ ಯಾವೆಲ್ಲ ಪ್ರಮುಖ ಜನಪ್ರಿಯ ಯೋಜನೆಗಳು ಘೋಷಣೆಯಾಗುತ್ತೆ, ಯಾರಿಗೆ ಗಿಫ್ಟ್ ಸಿಗುತ್ತೆ, ಯಾರಿಗೆ ಬಂಪರ್ ಆಫರ್ ಒಲಿಯಲಿದೆ, ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಇನ್ನೇನು 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 6ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಎರಡು 2024ರ ಕೇಂದ್ರದ ಬಜೆಟ್ ಚುನಾವಣಾ ಪೂರ್ವ ಬಜೆಟ್ ಆಗಲಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೈ ನಾಯಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2024ರ ಕೇಂದ್ರದ ಬಜೆಟ್ ಬಗ್ಗೆ ನಮಗೆ ಯಾವ ನಿರೀಕ್ಷೆ ಕೂಡ ಇಲ್ಲ, ಚುನಾವಣೆ ಮನದಲ್ಲಿಟ್ಟುಕೊಂಡೇ ಬಜೆಟ್ ಅನ್ನ ಘೋಷಣೆ ಮಾಡ್ತಾರೆ ಅಂತ ಕೈ ನಾಯಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಘೋಷಿಸಿದ್ರು, ಅದನ್ನ ಕೊಟ್ರ ಅಂತ ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಕೇಂದ್ರದ ಬಜೆಟ್ ಬಗ್ಗೆ ನಮಗೆ ಯಾವ ನಿರೀಕ್ಷೆಗಳು ಕೂಡ ಇಲ್ಲ, ಚುನಾವಣೆಯನ್ನ ಟಾರ್ಗೆಟ್ ಮಾಡುವ ಬಜೆಟ್ ಇದಾಗಲಿದೆ ಅಂತ ಲಕ್ಷ್ಮಣ್ ಸವದಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿರೀಕ್ಷೆ ಯಶಸ್ವಿಯಾಗಿಲ್ಲ, ನಮ್ಮ ನಂಬಿಕೆ ಕಳ್ಕೊಂಡಿರೋದು. ಇನ್ನೇನು ನಿರೀಕ್ಷೆ ಇರುತ್ತೆ ಕೊಡೋದು? ಇದೊಂದು ಪೊಲಿಟಿಕಲ್ ಬಜೆಟ್ ಇರುತ್ತೆ, ಚುನಾವಣೆ ಬಜೆಟ್ ಇರುತ್ತೆ. 10 ವರ್ಷದಾಗೂ ಏನೂ ಮಾಡಿಲ್ಲಲ್ಲ, ಆಗಿರೋದೇ ಕೊಟ್ಟಿಲ್ಲಲ್ಲ. ಭದ್ರಾಗ ಎಷ್ಟು ಕೊಟ್ಟಿದ್ದು? 5,500 ಕೋಟಿ ಕೊಟ್ರಲ್ಲ, ಬಂತ? ಹೇಳ್ಬೇಕಲ್ಲರಿ ನೀವು ಮೀಡಿಯಾದವರು, ಇದನ್ನೆಲ್ಲ ಕೇಳಬೇಕಲ್ಲ. ಭದ್ರಾಕ್ 5,500 ಕೋಟಿ ಲಾಸ್ಟ್ ಬಜೆಟ್ದಲ್ಲಿ ಕೊಟ್ಟಿದ್ರಲ್ಲ, ಬಂತ ದುಡ್ಡು? ಒಂದು ಹೊಸ ನಿರೀಕ್ಷೆ ಏನು ಮಾಡ್ತೀರಿ? 10 ವರ್ಷದಲ್ಲಿ ನಿರೀಕ್ಷೆ ಯಶಸ್ವಿಯಾಗಿಲ್ಲ, ನಮ್ಮ ನಂಬಿಕೆ ಕಳ್ಕೊಂಡಿರೋದು. ಇನ್ನೇನು ನಿರೀಕ್ಷೆ ಇರುತ್ತೆ ಕೊಡೋದು? ಇದೊಂದು ಪೊಲಿಟಿಕಲ್ ಬಜೆಟ್ ಇರುತ್ತೆ, ಚುನಾವಣೆ ಬಜೆಟ್ ಇರುತ್ತೆ. 10 ವರ್ಷದಾಗೂ ಏನೂ ಮಾಡಿಲ್ಲಲ್ಲ, ಆಗಿರೋದೇ ಕೊಟ್ಟಿಲ್ಲಲ್ಲ. ಭದ್ರಾಗ ಎಷ್ಟು ಕೊಟ್ಟಿದ್ದು? 5,500 ಕೋಟಿ ಕೊಟ್ರಲ್ಲ, ಬಂತ? ಹೇಳ್ಬೇಕಲ್ಲರಿ ನೀವು ಮೀಡಿಯಾದವರು, ಇದನ್ನೆಲ್ಲ ಕೇಳಬೇಕಲ್ಲ. ಭದ್ರಾಕ್ 5,500 ಕೋಟಿ ಲಾಸ್ಟ್ ಬಜೆಟ್ದಲ್ಲಿ ಕೊಟ್ಟಿದ್ರಲ್ಲ, ಬಂತ ದುಡ್ಡು? ಒಂದು ಹೊಸ ನಿರೀಕ್ಷೆ ಏನು ಮಾಡ್ತೀರಿ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.